ಹೀಗೆ ಚಿಂತೆ ಮಾಡ್ಕೊತ ಕೂತ್ರೆ ಹೆಂಗ್ರಿ? ನನ್ನ ಮಗಳು ಹುಟ್ಟಿದಿಲ್ಲ ಅಂದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ಲ. ನನ್ನ ಮಗಳು ಹುಟ್ಟಿ ಈ ನಿಮ್ಮ ಮನೆತನ ಮಸನ ಮಾಡಿಬಿಟ್ಟಳು ದಣರ, ಮಸನ ಮಾಡಿಬಿಟ್ರು. ಯಾರ ಜನನಕ್ಕೆ ಯಾರು ಸಾವು ಕಾರಣವಲ್ಲ ರುದ್ರ. ಮಗಳ ಪ್ರಾಣ ಕಳೆದುಕೊಂಡರೂ ಈ ಮನೆತನದ ಮಾನ ಉಳಿಸಿದ ಪುಣ್ಯವಂತ ರುದ್ರ. ಈ ಒಂದು ಕಾರಣಕ್ಕಾಗಿ ನಿನಗೆ ಈ ಕಾಗದ ಪತ್ರಗಳನ್ನ ಕೊಡ್ತಾ ಇದ್ದೇನೆ. ರುದ್ರ, ಅಪ್ಪರ ಅದ್ರಾಗ ಏನೈತ್ರಿ? ನೋಡು ರುದ್ರ, ಇದರಲ್ಲಿ ನನ್ನ ಮನೆ, ನನ್ನ ಸರ್ವ ಆಸ್ತಿಯಲ್ಲೆಲ್ಲ ನಿನ್ನ ಹೆಸರಿಗೆ ಬರ್ತಿದ್ದೀನಿ. ನೀನು ಈ ಮನೆಯ ಆಳು ಮಗ ಅಲ್ಲ ರುದ್ರ. ಈ ಮನೆಯ ಇನ್ನು ಮುಂದೆ ಈ ಮನೆ ಯಜಮಾನ ನೀನು, ಯಜಮಾನ ನೀನು. ನೋಡು ರುದ್ರ, ಈ ಮನೆಯ ನ್ಯಾಯ ನೀತಿ ಎಲ್ಲವೂ ನಿನಗೆ ಒಪ್ಪಿಸುತ್ತಿದ್ದೇನೆ ರುದ್ರ, ನಿನಗೆ ಒಪ್ಪಿಸುತ್ತಿದ್ದೇನೆ. ಈ ಮನೆತನದ ಮಾನ ಯಾವ ಕಾಲಕ್ಕೂ ಹೋಗಬಾರದು ರುದ್ರ. ಒಂದು ವೇಳೆ ಈ ಮನೆತನದ ಮಾನ ಹೋಗಲು ಮುಂದಾದರೆ ತಮ್ಮ ಪ್ರಾಣ ಕೊಡಲು ಸಿದ್ಧರಾನು. ಆದರೆ ಈ ಮನೆತನದ ಮಾನ ಬಿಡಬೇಡ ರುದ್ರ, ಮಾನ ಬಿಡಬೇಡ. ನೋಡು ರುದ್ರ, ತೆಗೆದುಕೊಳ್ಳಿ ಕಾಗದ ಪತ್ರಗಳನ್ನು. ಊರಲ್ಲಿರುವ ಎಲ್ಲ ಜನರಿಗೆ ಕರೆದುಕೊಂಡು ಬಾ. ಎಲ್ಲರ ಸಮ್ಮುಖದಲ್ಲಿ ಈ ಮನೆಗೆ ತಕ್ಕ ಮಗ ನೀನೆ ಅಂತ ಹೇಳಿ, ಈ ಮನೆಗೆ ತಕ್ಕ ಯಜಮಾನ ನೀನೆ ಅಂತ ಹೇಳಿ, ನಾನು ಯಾವುದಾದರೂ ಕಾಶಿ ಯಾತ್ರೆ